ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ತುಂಬಾ ಕಷ್ಟಪಡ್ತೀವಿ. ಆದರೆ ಕೆಲವರು ತಮ್ಮ ಯಶಸ್ಸನ್ನ ಅದೃಷ್ಟಕ್ಕೆ ಪೂರ್ತಿ ಕ್ರೆಡಿಟ್ ಅನ್ನ ಕೊಡ್ತಾರೆ. ಇನ್ನು ಕೆಲವರು ಕರ್ಮಕ್ಕೆ ತಮ್ಮ ಈ ಶ್ರಮವೇ ಸತ್ಯವಾದ ಮಾರ್ಗ ಅಂತ ತಿಳಿದಿರ್ತಾರೆ. ಇದರಲ್ಲಿ ಯಾವುದು ದೊಡ್ಡದು? ಹಾಗೆ ಅದೃಷ್ಟ ದೊಡ್ಡದೋ ಅಥವಾ ಕರ್ಮ ದೊಡ್ಡದೋ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಈ ವಿಡಿಯೋದಲ್ಲಿ ಒಂದು ಪ್ರೇರಣಾದಾಯಕ ಕಥೆಯೊಂದಿಗೆ ಹಾಗೂ ವೈಜ್ಞಾನಿಕ ವಿಚಾರಗಳನ್ನು ತಿಳಿಯೋಣ. ಹಾಗೆ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುವುದು, ಅದೃಷ್ಟಕ್ಕೋ ಅಥವಾ ಕರ್ಮಕ್ಕೋ ಇರುವ ಸಂಬಂಧಗಳನ್ನು ತಿಳಿಯಲು ನೋಡಿ, ಪ್ರಶಾಂತ್ ಮತ್ತು ರಾಹುಲ್ ಎಂಬ ಇಬ್ಬರು ಸ್ನೇಹಿತರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಕನಸು ಕಾಣುತ್ತಿದ್ದರು. ಅವರು ಇಬ್ಬರು ಆರ್ಥಿಕವಾಗಿ ಬಡ ಕುಟುಂಬಗಳಿಂದ ಬಂದವರು. ಅವರು ಕನಸು ಮಾತ್ರ ದೊಡ್ಡ ಉದ್ಯಮಿಗಳಾಗಬೇಕೆಂಬ ಕನಸು ಹೊತ್ಕೊಂಡಿದ್ರು. ಇನ್ನು ಪ್ರಶಾಂತನಿಗೆ ಶ್ರಮಕ್ಕಿಂತ ಅದೃಷ್ಟಕ್ಕೂ ದೇವರ ಆಶೀರ್ವಾದಕ್ಕೂ ಹೆಚ್ಚು ನಂಬಿಕೆ ಇದೆ. ಅವನು ದಿನವೂ ದೇವರ ಕಡೆ ಕೈ ಮುಗಿದು ತನ್ನ ಅದೃಷ್ಟ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಿದ್ದ. ಆದರೆ ರಾಹುಲನಿಗೆ ಶ್ರಮವೇ ಮಹತ್ವದ್ದು. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನನ್ನನ್ನು ದೇವರು ಮೆಚ್ಚುತ್ತಾನೆ ಎಂಬ ನಂಬಿಕೆ ಇಟ್ಟುಕೊಂಡಿದ್ದ. ಇನ್ನು ಇಬ್ಬರು ಒಟ್ಟಿಗೆ ತಮ್ಮ ಪ್ರಯಾಣವನ್ನು ಆರಂಭಿಸುತ್ತಾರೆ. ಅವರು ಜೀವನದಲ್ಲಿ ಒಬ್ಬೊಬ್ಬರ ನಿಲುವು, ಪ್ರಶಾಂತನ ನಿಲುವು ಯಶಸ್ಸು ಸಾಧಿಸಲು ಒಂದು ದೊಡ್ಡ ನಿರೀಕ್ಷೆಯನ್ನೇ ಇಟ್ಟುಕೊಂಡಿರ್ತಾನೆ. ಒಂದು ದಿನ ನನ್ನ ಅದೃಷ್ಟ ಬದಲಾಯಿಸಬಹುದೆಂಬ ಭಾವನೆ ದಿನೇ ಹೆಚ್ಚು ದಿವ್ಯ ಸ್ವಪ್ನವಾಗಿ ಕಾಲ ಕಳೆಯುತ್ತಿದ್ದ. ಇನ್ನು ರಾಹುಲ ಪ್ರತಿದಿನ ಹೊಸತನ ಕಲಿಯಲು ಪ್ರಯತ್ನ ಮಾಡುತ್ತಿದ್ದ. ತನ್ನ ತೊಡಕುಗಳನ್ನು ಪಾಠಗಳಾಗಿ ತೊಡೆದು ಹಾಕಲು ದಿನ ಪರಿಶ್ರಮ ಪಡುತ್ತಿದ್ದ. ಇನ್ನು ಹೊಸ ಬುದ್ಧಿ ಮತ್ತೆ ಜೀವನ ಪಾಠಗಳನ್ನು ಎಚ್ಚರದಿಂದ ನಿರ್ವಹಿಸುತ್ತಿದ್ದ. ಇನ್ನು ಬದುಕಿನ ಪಾಠ ಅದೃಷ್ಟದ ಭಾಗ, ಇನ್ನು ಕರ್ಮದ ಭಾಗ ಇವೆರಡು. ಅದೃಷ್ಟದ ಭಾಗ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅದೃಷ್ಟ ಸಹಾಯಕವಾಗಬಹುದು. ಒಬ್ಬರಿಗೆ ಸಹಜ ಸೌಲಭ್ಯಗಳನ್ನು ಕೊಡಬಹುದು, ಇನ್ನೊಬ್ಬರಿಗೆ ಹೊಸದನ್ನು ಹೇಳಬಹುದು. ಆದರೆ ಅದೃಷ್ಟವು ಸತತ ಪ್ರಯತ್ನದ ಬದಲಿಯಾಗುವುದಿಲ್ಲ. ಇನ್ನು ಕರ್ಮದ ಭಾಗ, ಅದಕ್ಕೆ ನಮಗೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮಣ್ಣೆ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಅಂದ್ರೆ ನಾವು ಕೆಲಸಗಳನ್ನು ತ್ಯಜಿಸದೆ ಅದರ ಫಲದ ಕಡೆ ಗಮನ ಹರಿಸಬೇಕು, ಪ್ರಯತ್ನ ಮಾಡಬೇಕೆಂಬುದೇ ಈ ಕರ್ಮದ ಭಾಗ. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಗ್ರೌತ್ ಮೈಂಡ್ಸೆಟ್ ವರ್ಸಸ್ ಫಿಕ್ಸ್ ಮೈಂಡ್ಸೆಟ್. ಅಂದ್ರೆ ಗ್ರೌತ್ ಮೈಂಡ್ಸೆಟ್ ಅಂದ್ರೆ ನಾನು ಶ್ರಮಿಸಿದರೆ ಏನನ್ನಾದರೂ ಸಾಧಿಸಬಹುದೆಂಬ ನಂಬಿಕೆ. ಇನ್ನು ಫಿಕ್ಸ್ಡ್ ಮೈಂಡ್ಸೆಟ್, ನಾನು ಅದೃಷ್ಟವಂತ, ನನಗೆ ಅದೃಷ್ಟ ಹೊಲ್ಕೊಂಡು ಬರುತ್ತೆ, ನನ್ನ ನಂಬರ್ ಇದು, ಈ ತರ ಕಂಡುತ್ತಾರೆ. ಇದು ಫಿಕ್ಸ್ಡ್ ಮೈಂಡ್ಸೆಟ್. ನಮ್ಮ ನಡುವೆ ತುಂಬಾ ದೊಡ್ಡ ಉದಾಹರಣೆಗಳಿವೆ ಸ್ನೇಹಿತರೆ. ಇನ್ನು APJ ಅಬ್ದುಲ್ ಕಲಾಂ ಅವರು ನೋಡಿ, ನಮ್ಮ ಜನಪ್ರಿಯ ವಿಜ್ಞಾನಿ, ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದವರು. ಅದೇ ರೀತಿ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ತನ್ನ ಕಠಿಣ ಪರಿಶ್ರಮದಿಂದ ಇಂದಿನ ಜಗತ್ತಿನ ಶ್ರೇಷ್ಠ ಕ್ರಿಕೆಟ್ ನಾಯಕರಲ್ಲಿ ಒಬ್ಬರು ಅವರು. ಹಾಗೆ ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಇವರು ಕರ್ಮದ ಫಲ, ಇವರು ಕರ್ಮವನ್ನು ನಂಬಿದವರು. ಅದೃಷ್ಟ ಮತ್ತು ಕರ್ಮ ಇವು ಎರಡು ಕಾಫಿ ಮತ್ತು ಸಕ್ಕರೆ ಇದ್ದಂಗೆ, ಓನ್ಲಿ ಕಾಂಪ್ಲಿಮೆಂಟರಿ. ಇನ್ನು ಅದೃಷ್ಟ ನಿಮ್ಮನ್ನು ಕೆಲವೆಡೆ ಕೊಂಡೊಯ್ಯಬಹುದು, ಆದರೆ ಕರ್ಮವೇ ನಿಮಗೆ ಯಶಸ್ಸನ್ನು ತರಬಲ್ಲದು. ಅದೃಷ್ಟ ನಂಬಿ ಕೂರುವವನು ಅದೇನಾಗುವನು, ಆದರೆ ಶ್ರಮ ಮತ್ತು ನಿಷ್ಠೆಯಿಂದ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡುವನು ಸಾಧಕನಾಗುವನು. ಇನ್ನು ಸ್ನೇಹಿತರೆ, ಈ ಕಥೆ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಬೆಳಕು ತಂದಿದೆ ಎಂದು ನಂಬುತ್ತೇನೆ. ನೀವು ಯಾವುದರಲ್ಲಿ ನಂಬಿಕೆ ಇಡುತ್ತೀರಿ, ಅದೃಷ್ಟ ಅಥವಾ ಕರ್ಮ? ಕಮೆಂಟ್ ಮಾಡಿ ನಮಗೆ ತಿಳಿದುದನ್ನು ಹಂಚಿಕೊಳ್ಳಿ. ಈ ರೀತಿ ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.